ಇಲ್ಲಿ ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗಳಿಗೆ 731 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇವತ್ತೇ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಅಂದ್ರೆ ನಾನು ಇವತ್ತು 25ನೇ ತಾರೀಕು ತಿಳಿಸ್ಕೊಡ್ತಾ ಇರೋದು. ನಿನ್ನೆ 24ನೇ ತಾರೀಕದಂದು ಅಧಿಕೃತವಾಗಿ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಯಾವ ಒಂದು ವಿದ್ಯಾರ್ಥಿಗಳು ಸೆಕೆಂಡ್ PUC ಪಾಸ್ ಆಗಿದ್ರ ಇದೇ ವರ್ಷದಲ್ಲಿ ಪಾಸ್ ಆದ್ರೂ ಅಪ್ಲಿಕೇಶನ್ ಹಾಕಿ, ಬಟ್ 18 ವರ್ಷ ಆಗಿರ್ಬೇಕು. 18 ವರ್ಷ ಅಂದ್ರೂ ಆಗಿರತ್ತೆ. ಸ್ವಲ್ಪ ಒಂದು ತಿಂಗಳು ಅಥವಾ 2.5 ತಿಂಗಳು ಅಥವಾ ಒಂದು 18 ದಿನಾನೋ 15 ದಿನಾನೋ ಈ ರೀತಿ ಹೆಚ್ಚು ಕಡಿಮೆ ಆಗ್ಬಹುದು. ಆದ್ರೆ ಇಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ, 18 ವರ್ಷ ಆದಂತ ವ್ಯಕ್ತಿಗಳು ಯಾರ್ಯಾರು ಇದಾರಲ್ಲ ಟ್ರೈ ಮಾಡಿ ಅಪ್ಲಿಕೇಶನ್ ತಗೋತಂದ್ರೆ ತುಂಬಾ ಒಳ್ಳೆಯದು. ಗೌರ್ಮೆಂಟ್ ಕೆಲಸ ಮಾಡೋದಕ್ಕೆ ಅವಕಾಶ ಆಗತ್ತೆ. ಮತ್ತು ಹಂಗೆ ಕೊಡೋದ್ರಲ್ಲಿ ನಿಮಗೆ ಪರೀಕ್ಷೆ ಇಟ್ಟಿದ್ದಾರೆ, ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರತ್ತೆ, ಸಂದರ್ಶನ ಇರತ್ತೆ. ಆ ಎಲ್ಲ ಮಾಹಿತಿ ಒಂದೊಂದೇ ತಿಳಿಸ್ಕೊಡ್ತೇನೆ. ಲಿಖಿತ ಪರೀಕ್ಷೆಯಲ್ಲಿ ಯಾವ ರೀತಿಯ ಪಠ್ಯಕ್ರಮ ಇದಾವೆ, ಏನೇ ವಿಷಯ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರತ್ತೆ, ಎಲ್ಲ ಮಾಹಿತಿಯನ್ನು ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಟೋಟಲ್ ಆಗಿ 731 ಪೋಸ್ಟಿಗೆ ಅಧಿಸೂಚನೆ ಪ್ರಕಟ ಆಗಿದೆ. ಇಲ್ಲಿ ನೋಡಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಎಕ್ಸಾಮ್ ಆಗಿರತ್ತೆ. ಇದು ಗ್ರೇಡ್ ಸಿ ಮತ್ತು ಗ್ರೇಡ್ ಡಿ ಹುದ್ದೆಗಳ ಒಂದು ಅಧಿಕೃತವಾಗಿ ನೋಟಿಸ್ ಇಲ್ಲಿ ಕಾಣಿಸ್ತಾ ಇರಬಹುದು. ಅಧಿಕೃತವಾಗಿ ಒಂದು ಅಧಿಸೂಚನೆ ಪ್ರಕಟ ಆಗಿದ್ದು 24ನೇ ತಾರೀಕು. ನೋಟಿಸ್ ಆಗಿರೋದೇ 24ನೇ ತಾರೀಕು. ಅಧಿಸೂಚನೆ ಕೂಡ ಅಂದಿನಿಂದನೇ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 15ನೇ ತಾರೀಕು. 15/5/2026 ಕೊನೆಯ ದಿನಾಂಕ ಆಗಿರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಸೇಮ್ ಇರತ್ತೆ. ಇದು ಅದರಲ್ಲಿ ಲಾಸ್ಟ್ ಡೇಟ್ ನಿಮ್ಮ ಒಂದು ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ 16ನೇ ತಾರೀಕು. ಒಂದು ದಿನ ಮಾತ್ರ ಹೆಚ್ಚು ಕಡಿಮೆ ಆಗತ್ತೆ ಆ ಒಂದು ಎಕ್ಸಾಮ್ ಶುಲ್ಕದ ಬಗ್ಗೆ. ಇನ್ನು ಸೇಮ್ ಡೇಟ್ ಎಕ್ಸಾಮ್ ಎಂಡು ಇದೆಯಲ್ಲ, 25/2025ರಿಂದ 20/5/2026ರಿಂದ 21/5/2026. ಅಂದ್ರೆ ಒಂದು ದಿನ ಟೈಮ್ ಇರತ್ತೆ. ಅಂದ್ರೆ 2 ದಿನ, 20ನೇ ತಾರೀಕು ಒಂದು, 21ನೇ ತಾರೀಕು ಎರಡು ದಿನ ಟೈಮ್ ಇರತ್ತೆ. ಏನಾದ್ರೂ ತಪ್ಪಾಗಿ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ನೀವು ಸರಿಪಡಿಸ್ಕೊಂಡು ಮತ್ತೊಂದು ಸಲಿಗೆ ಹಾಕಿ. ತುಂಬಾ ಜನರಿಗೆ ತಪ್ಪಾಗಿ ಮಹಿಳೆಯರು ಪುರುಷರು ಅಂತ ಹೆಸರು ತಗೊಂಡ್ರೆ ಸಿಟ್ಟು ಬರ್ತಾ ಇದೆ. ನೋಡಿ, ಯಾರ ತಾನೇ ಜೀವನದಲ್ಲಿ ತಪ್ಪು ಮಾಡ ಹೇಳಿ? ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಹಿರಿಯರ ತನಕ ತಪ್ಪು ಮಾಡೇ ಇರ್ತಾರೆ. ಒಬ್ರು ಕೂಡ ತಪ್ಪು ಮಾಡಲ್ಲ ಅಂತಲ್ಲ, ಪ್ರತಿಯೊಬ್ರು ಕೂಡ ತಪ್ಪು ಮಾಡೇ ಇರ್ತಾರೆ. ದೇವ್ರು ಕೂಡ ತಪ್ಪು ಮಾಡಿದ್ದಾನೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನೀವು ತಪ್ಪು ಮಾಡ್ತೀರಾ, ಬಟ್ ಅದು ನೀವು ಒಪ್ಕೊಳ್ಳೋದಿಲ್ಲ. ಈ ಒಂದು ದಿನಾಂಕ ಮುಂಚಿತವಾಗಿ 2 ದಿನ ಟೈಮ್ ಇರತ್ತೆ. ಏನ್ ತಪ್ಪಾಗಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅಪ್ಲಿಕೇಶನ್ ಹಾಕಿ. ಎಕ್ಸಾಮ್ ಇರೋದು ಜುಲೈ ಮತ್ತು ಆಗಸ್ಟ್ ನಲ್ಲಿ. ಇದು ನಿಮಗೆ ಪ್ರತಿಯೊಂದು ಮಾಹಿತಿ ಅರ್ಧಕ್ಕರ್ಧ ಗೊತ್ತಾಯ್ತು. ಇಲ್ಲಿ ಕಲಿರುವಂತ ಟೋಟಲ್ ಪೋಸ್ಟ್ 731 ಪೋಸ್ಟ್. ಎಷ್ಟು ಹೇಳಿ? 731 ಪೋಸ್ಟ್. ಈ ಹಿಂದ್ಗಡೆನೆ ಸುಮಾರು 3003 ಪೋಸ್ಟ್ಗೆ SS ದಲ್ಲಿ ನೇಮಕಾತಿ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ 4000 ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ 200 ಆಗಿತ್ತು. ಹಂಗೆ ಸಣ್ಣ ಪುಟ್ಟ ನೇಮಕಾತಿ ಬರ್ತಾನೆ ಇದೆ. ಪ್ರೇಕ್ಷದವ್ರಿಗೆ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕಿದಕ್ಕೆ. ಟೆನ್ಷನ್ ತಗೋಬೇಡಿ, ಧೈರ್ಯ ತಗೊಳ್ಳಿ. ಯಾಕಂದ್ರೆ ಮೊದಲಿಗೆ ಯಾರು ಅಪ್ಲಿಕೇಶನ್ ಹಾಕ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ ಈಗ ನೇಮಕಾತಿ ಹೆಂಗಾಗತ್ತೆ, ಏನಾಗತ್ತೆ. ಮತ್ತೆ ಯಾರ್ಯಾರು ಹೊಸದಾಗಿ ನೋಡಾತಿರಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ನಾನು A to Z ವರೆಗೆ ಮಾಹಿತಿ. ಅಂದ್ರೆ ಈಗ ಅಪ್ಲಿಕೇಶನ್ ಹಾಕೋದ್ರಿಂದ ಕೊನೆಯಲ್ಲಿ ನೀವೇನು ಎಕ್ಸಾಮ್ ಕಟ್ತಿರಲ್ಲ, ಹಾಲ್ ಟಿಕೆಟ್ ಬರೋ ತನಕ ಅಲ್ಲಿ ತನಕ ಒಂದು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇರ್ತಾನೆ. ಅದ್ರ ಬಗ್ಗೆ ಅಪ್ಡೇಟ್ ಬಂತಂದ್ರೆ ಕೊಡ್ತಾನೆ. ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಬಂತು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಏನಾದ್ರೂ ಡೇಟ್ ಚೇಂಜ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾನೆ. ಅದ ನಂತರ ಏನಾದ್ರು ಪರೀಕ್ಷೆ ಬಗ್ಗೆ ಏನಾದ್ರು ಮುಂದಕ್ಕೆ ಹಾಕಿದಾರ ಅಥವಾ ಹೆಚ್ಚುವರಿ ಏನಾದ್ರು ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಎಲ್ಲ ಮಾಹಿತಿ ಇರತ್ತೆ. ಯಾರ್ಯಾರು ಹೊಸ ನೋಡಾತಿರಲ್ಲ ಇದೇ ವರ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರು ಫೇಸ್ಬುಕ್ ಅಲ್ಲಿ ನೋಡತ್ತಿರಲ್ಲ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ಚರ್ಚೆ ಮಾಡೋಣ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ನೋಡಿ, 2 ಪ್ರಕಾರ ಪೋಸ್ಟ್ ಇರತ್ತೆ. ಸ್ಟೋನೋಗ್ರಾಫರ್ ಗ್ರೇಡ್ ಸಿ, ಅದ ನಂತರ ಸ್ಟೋನೋಗ್ರಾಫರ್ ಗ್ರೇಡ್ ಡಿ. ಮತ್ತೆ ಇನ್ನೊಂದು ಕನ್ಫ್ಯೂಸ್ ಮಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಈಗ ಈ ಒಂದು ಇಲಾಖೆ ಅದ ನಂತರ ಈ ಒಂದು ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಹೆಂಗ ಆಗ್ತಾ ಇದೆ ಅಂದ್ರೆ, ಈ ಒಂದು SSC ಇಲಾಖೆದವರು ಇವ್ರಂತರ ಹಣವನ್ನ ಲೂಟಿ ಮಾಡ್ಕೊಂಡು ಈ ಒಂದು ವಿದ್ಯಾರ್ಥಿಗಳ ಕರ್ನಾಟಕ ರಾಜ್ಯದ ಭಾರತದಲ್ಲಿರುವಂತಹ ವಿದ್ಯಾರ್ಥಿಗಳದ ಒಂದು ಎಕ್ಸಾಮ್ ಬರುವಂತ ಸೆಂಟರ್ ಇದಾವಲ್ಲ ಅದು ಬೇರೆ ದೇಶಕ್ಕೆ ಹಾಕ್ತಿದ್ದಾರೆ. ಈಗ 25ನೇ ತಾರೀಕೆ ಇತ್ತು, ಇವತ್ತೇ ಇತ್ತು. ಆ ಒಂದು ಎಕ್ಸಾಮ್ ಅನ್ನ ಪಾಕಿಸ್ತಾನಕ್ಕೆ ಹಾಕಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಆಗ್ತಾ ಇದೆ. GD ಕಾನ್ಸ್ಟೇಬಲ್ದು ಅದ್ರದ್ದು ಇನ್ನೊಂದು ಬೇರೆ ಬೇರೆ ಇದಾವೆ, ಅದು ಅಷ್ಟೊಂದು ನನಗೆ ನೆನಪಿಲ್ಲ. ಬಟ್ ಆನ್ಲೈನ್ ಅಲ್ಲೇ ಬಂದಿತ್ತು. ಪಾಕಿಸ್ತಾನಕ್ಕೆ ಹಾಕಿದ್ದಾರೆ, ಅಂಡೋಬರ್ ನಿಕೋಬರ್ಗೆ ಹಾಕ್ತಾರೆ. ಇಲ್ಲಿಂದ ಎಲ್ಲಿ ತನಕ ಒಂದು 5%, ಒಂದು 2% ಫರಕ್ ಇರಬೇಕು. 100% ಫರಕು. ಇವರೆಲ್ಲ ಶಾನೆ ಇಲ್ಲ ಅನ್ಸುತ್ತೆ. SSC ಇಲಾಖೆದವ್ರು ಪೂರ್ತಿಯಾಗಿ ಬಬ್ಬಾಗಿ ಬಿಟ್ಟಿದ್ದಾರೆ. ಪ್ರತಿಯೊಂದು ಕೆಲಸ ಮಾಡ್ತಾ ಇರೋದು ದುಡ್ಡಿನ ಮೇಲೆ ನಿಂತಿದೆ. ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಹೆಂಗೆ ಯೂಸ್ ಮಾಡ್ಬೋದು ಅಂತ ಹೇಳಿ. ಇಲಾಖೆ ಹೆಸರು ಈಗಾಗಲೇ ಗೊತ್ತೇ ಇದೆ. 2 ಪ್ರಕಾರ ಇಲಾಖೆ ಇದಾವೆ. ಒಂದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರತ್ತೆ ಇದು ಶೋನೋ ಗ್ರೇಡ್ ಸಿ ಅಂತ ಹೇಳಿ ಪೋಸ್ಟು. ಅದೇ ರೀತಿಯಾಗಿ ಇನ್ನೊಂದು ರೆವಿನ್ಯೂ ಸೆಂಟ್ರಲ್ ಬೋರ್ಡ್ ಅಂತ ಹೇಳಿ ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ನೇಮಕಾತಿ.
ಎರಡು ಪ್ರಕಾರ ಇರತ್ತೆ. SS ಇಲಾಖೆಯಿಂದ ನೇಮಕಾತಿ ಆಗತ್ತೆ, ಬಟ್ ಪರೀಕ್ಷೆ ಎಲ್ಲ ನಡೆಸೋದು ಅಲ್ಲಿಂದಾನೆ. ಈಗ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ KPSC ವಿವಿಧ ಒಂದು ಇಲಾಖೆದು ನಡೆಸ್ತಲ್ಲ ಪರೀಕ್ಷೆ, ಅದೇ ರೀತಿಯಾಗಿ ಇದು ಕೂಡ SSC ಕೂಡ ಅದೇ ರೀತಿ ನಡೆಸ್ತಾರೆ. ಬಟ್ ಇಲಾಖೆ ಹೆಸರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದಲ್ಲಿ ಕೆಲಸ ಇರತ್ತೆ. ಇದು ಸ್ಟೋನೋ ಗ್ರೇಡ್ C ಅಂತೇಳಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ದಲ್ಲಿ ಕೆಲಸ ಇರತ್ತೆ. ಸ್ಟೋನೋ ಅವು ಎರಡು ಕೂಡ ಒಂದೇ. ಇಲ್ಲಿ ನೋಡಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೆಂಟ್ರಲ್ ಬೋರ್ಡು, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೆಂಟ್ರಲ್ ಬೋರ್ಡ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಎರಡರಲ್ಲಿ ನೇಮಕಾತಿ ಆಗ್ತಾ ಇದೆ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಸುಮಾರು 88 ಪೇಜ್ ಗಟ್ಲು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಆ ಎಲ್ಲ ನೋಟಿಸ್ ಅನ್ನ ತಿಳಿಸ್ಕೊಡಕ್ಕಾಗಲ್ಲ. ನಾನು ನಿಮಗೆ ಶಾರ್ಟ್ ಕಟ್ ಆಗಿ ನಿಮಗೆ ಮುಖ್ಯವಾಗಿರುವಂತಹ ಮಾಹಿತಿ ಅಷ್ಟೇ ತಿಳಿಸ್ಕೊಡ್ತೇನೆ. ಏಜ್ ಲಿಮಿಟ್ ವಿಷಯಕ್ಕೆ ಬರೋಣ. ಏಜ್ ಲಿಮಿಟ್ 18ರಿಂದ 30. ಯಾರ್ಯಾರು ಇದ್ದೀರಲ್ಲ ಫ್ರೆಶರು ಎಲ್ಲರೂ ಅಪ್ಲಿಕೇಶನ್ ಹಾಕಿ. 18ರಿಂದ 30 ವರ್ಷ ಕೊಟ್ಟಿದ್ದಾರೆ. ಇದು ಯಾರಿಗೆ ಅನ್ವಾಗತ್ತೆ ಅದನ್ನ ನೋಡ್ಕೊಳ್ಳಿ. ಗ್ರೇಡ್ C ಹುದ್ದೆಗೆ ಸಂಬಂಧಪಟ್ಟಂತೆ 18ರಿಂದ 30. ಅದೇ ರೀತಿಯಾಗಿ ಸ್ಟೋನೋಗ್ರಾಫರ್ ಗ್ರೇಡ್ D ಹುದ್ದೆಗೆ 18ರಿಂದ 27. ಎರಡಕ್ಕೂ ಸೇಮ್ ಇರಲ್ಲ, ಸ್ವಲ್ಪ ಚೇಂಜಸ್ ಕೊಟ್ಟಿರ್ತಾರೆ. ಇದೆಲ್ಲ ಫೈಂಟ್ ಅನ್ನ ಗಮನಿಸಬೇಕಾಗತ್ತೆ ನೀವು. ಎಲ್ಲ ಹಾಗೆ ರೀತಿಯಾಗಿ ತಿಳಿಸ್ಕೊಡ್ತಿದ್ದಾರೆ. ತುಂಬಾ ಲಾಂಗ್ ಆಗತ್ತೆ, ಟೈಮ್ ವೇಸ್ಟ್ ಆಗತ್ತೆ, ಹಾಗೆ ಬಿಟ್ಟು ಹೋಗಬೇಡಿ. ಎಲ್ಲ ಮಾಹಿತಿನ ಫೈಂಟ್ ಟು ಫೈಂಟ್ ಕವರ್ ಆಗಿರತ್ತೆ, ನೋಡ್ಕೊಳ್ಳಿ. ಇನ್ ಕ್ಯಾಟಗರಿ ವೈಸು SC ST OBC PWBD ಅಭ್ಯರ್ಥಿಗಳು ಇವೇನಿದಾವಲ್ಲ ಇವು ಫ್ರೆಶರ್. ಇದು ಕೂಡ ಫ್ರೆಶರ್, ಬಟ್ ಅಂಗವಿಕಲದವರು, ಎಕ್ಸ್ ಸರ್ವಿಸ್ ಮ್ಯಾನ್ದವರು, OBC ಇಂತ ಇರತ್ತೆ. ಎಲ್ಲ ವೈಮಿತಿ ಕೂಡ ಸರಿಲಿಕ್ಕಿರತ್ತೆ. ಈಗ ನಿಮಗೆ ಗೊತ್ತಾಯ್ತು. ಅದರಲ್ಲಿ ಇನ್ನೊಂದು ಇದಕ್ಕೆ ಪರೀಕ್ಷೆ ಹೈಟ್ ವೇಟ್ ಇರತ್ತಲ್ಲ, ಅದು ಎಷ್ಟೆಷ್ಟು ಇರತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾರೆ. ನಮಗೆ ತುಂಬಾ ಜನ ಗೊತ್ತೇ ಆಗಲ್ಲ. ಇನ್ನು ಉಳಿದಂತ ಬೇಸಿಕ್ ಆಗಿ ನಾನು ನಿಮ್ಗೆ ಮಾತಾಡ್ತೇನೆ ಆಮೇಲೆ. ಇಲ್ಲಿ ನೋಡಿ, ಕೊನೆಯಲ್ಲಿ ಹೋದ್ರೆ ಈ ಒಂದು ನೋಟಿಸ್ ಕೊನೆಯಲ್ಲಿ ಹೋದ್ರೆ ಹೈಟ್ ವೇಟ್ ಎಲ್ಲ ಕಾಣಿಸುತ್ತೆ ನಿಮಗೆ. ವೆಸ್ಟರ್ನ್ ಹಿಮಾಚಲ ಪ್ರದೇಶ ಅವೆಲ್ಲ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾದವ್ರಿಗೆ ಎಷ್ಟಿದೆಯಪ್ಪ ಅಂದ್ರೆ, ಈಗ ಸಾಮಾನ್ಯವಾಗಿ ನಿಮಗೆ ಆಲ್ ಕರ್ನಾಟಕ ರಾಜ್ಯ ಆಲ್ ಇಂಡಿಯಾದವರಿಗೆ ಮಹಿಳಾ ಅಭ್ಯರ್ಥಿ ಏನಾದ್ರು ಆಗೈತೆ ಅಂದ್ರೆ 157 ಸೆಂಟಿಮೀಟರ್ ದಿಂದ 157 ಸೆಂಟಿಮೀಟರ್ ದಿಂದ 152 ಸೆಂಟಿಮೀಟರ್ ತನಕ ಹೈಟ್ ಇರ್ಬೇಕಾಗತ್ತೆ. ಇದು ಫಿಮೇಲ್ ಅಭ್ಯರ್ಥಿ ಹೇಳ್ತಾ ಇರೋದು ನಾನು. ಫಿಮೇಲ್ ಅದೇ ನೀವೇನಾದ್ರು ಮೇಲ್ ಅಭ್ಯರ್ಥಿಗಳು ಆಗೈತಂದ್ರೆ ಅಪ್ಲಿಕೇಶನ್ ಹಾಕ್ತೈತಂದ್ರೆ ನಿಮಗೆ 167ರಿಂದ 170 ತನಕ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಕೂಡ ನಿಮ್ ಚೇಂಜಸ್ ಆಗ್ಬೋದು. 165 ಆಗ್ಬೋದು, 166 ಆಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಏನ್ ಹೈಟು ವೇಟು ಚೆಸ್ಟ್ ಬದಲಿಗೆ ಮಹಿಳಾ ಅಭ್ಯರ್ಥಿಗೆ ವೇಟ್ ಕೇಳಿರ್ತಾರೆ. ಮಹಿಳೆಯರಿಗೆ ಇತ್ತಂದ್ರೆ ಅಪ್ಲಿಕೇಶನ್ ಹಾಕಿ, ಇರ್ಲಿಲ್ಲ ಅಂದ್ರೆ ಕೂಡ ಹಾಕಬೇಡಿ. ಮಹಿಳೆಯರಿಗೆ ಇದೆ, ನನಗನ್ಸೋ ಮಟ್ಟಿಗೆ ಮಹಿಳೆಯರಿಗೆ ಇದೆ. ಇದು ಅಪ್ಲಿಕೇಶನ್ ಹಾಕಿ. 47 kg ಇರ್ಬೇಕಾಗತ್ತೆ ವೇಟು. ಅದೇ ರೀತಿಯಾಗಿ ನಿಮ್ ಸಾಮಾನ್ಯವಾಗಿ 50 kg ಇದ್ರೆ ಟೆನ್ಷನ್ ತಗೋಬೇಡಿ, ಆರಾಮಾಗಿ. ಒಬ್ಬೊಬ್ರು ಮಹಿಳೆಯರು ದಪ್ಪ ಇರ್ತಾರಲ್ಲ, ಅವ್ರಿಗೊಂದು ಸ್ವಲ್ಪ ರನ್ನಿಂಗ್ ಮಾಡತ್ ಬರ್ರಿ, ವೇಟ್ ಕರಗತ್ತೆ. ರನ್ನಿಂಗ್ ಮಾಡ್ರೆ ವೇಟ್ ಕರಗತ್ತೆ. ಈಗ ಜಾಬ್ ತಗೊಳ್ಳೋಂತ ಅಭ್ಯರ್ಥಿಗಳಿಗೆ ಗೊತ್ತೇ ಇರತ್ತೆ ಮಹಿಳೆಯರಿಗೆ ಏನ್ ಮಾಡ್ಬೇಕು, ಹೆಂಗ್ ಹೇಳ್ಬೇಕು, ಏನ್ ಡೈಟ್ ಫಾಲೋ ಮಾಡ್ಬೇಕು, ಯಾರ ಮಾತು ಕೇಳ್ಬೇಕು, ಏನ್ ಓದ್ಬೇಕು ಅಂತ ಗೊತ್ತಿರತ್ತೆ. ಯಾಕಂದ್ರೆ ಹಿಂದ್ಗಡೆ ನೂಸ್ತಾ ಇರತ್ತೆ ಅದು ತಲೆ. ನೀನ್ ಇದನ್ನ ಮಾಡ್ಲೇಬೇಕು, ನಿಮ್ ಮನೇಲಿ ಈ ರೀತಿಯ ಕೆಲ್ಸನಿದೆ, ನಿನ್ನನ್ನು ಇದಕ್ಕೆ ಬಿಟ್ಟಿದ್ದಾರೆ, ಯಾವ್ದಾದ್ರು ಜಾಬ್ ತಗೊಳ್ಳೇಬೇಕು, ನಿಮ್ಮೊಂದು ಮನೆಯನ್ನ ಮುಂದಕ್ಕೆ ನಡೆಸಲೇಬೇಕಂತೇಳಿ ಹೆಸರು ತಗೊಂಬ ಅಂತೇಳಿ ಹೇಳ್ತಾನೆ ಇರತ್ತೆ. ಅದು ಒಬ್ಬೊಬ್ಬರಿಗೆ ಅದು ಆರಾಮಾಗಿ ಮುಖಂದಿರ್ತಾರೆ. ಮುಂಜಾನೆ 10 ಆದ್ರೂ ಕೂಡ ಹೇಳಲ್ಲ ಒಬ್ಬೊಬ್ರು ಮಹಿಳೆಯರು ಹೆಂಗಿರ್ತಾರೆ ಅಂದ್ರೆ 4 ಗಂಟೆಗೆ ಎದ್ದನೆ ಸ್ಟಾರ್ಟ್ ಮಾಡಿರ್ತಾರೆ ರನ್ನಿಂಗು, ವಾಕಿಂಗು, ಪ್ರತಿಯೊಂದು ಕೆಲಸ. ಪುರುಷರು ಕೂಡ ಹಂಗೆ, ಪುರುಷರು ಅಷ್ಟೇ. ಪುರುಷರಿಗೇನು ಇದು ಅಲ್ಲ. ಒಬ್ರಿಗೆ ಆರಾಮಾಗಿ ಏನು ಕೆಲಸ ಇಲ್ಲ ಅಂತ ತಿಳ್ಕೊರಿ. ಏನೋ ಅವ್ರಿಗೆ ಜೀವನನೇ ಬೇಸರ ಆಗಿತ್ತಂದ್ರೆ 10 ಗಂಟೆ ತನಕ ಮುಕ್ಕೋತೀರಾ. ಅದು ತಪ್ಪು ಮಾಡಕ್ ಹೋಗ್ಬೇಡಿ. ಸೋಮವಾರ ತಾನೇ ಆಗ್ತೀರಾ. ಸೋಮವಾರ ಅಂತಾರಲ್ಲ, 10 ಗಂಟೆಗೆ ಎದ್ರೆ ಒಂದು ಮಜಾನಾಗತ್ತೆ. ಅದೇನು ಕೆಲಸನಾಗಲ್ಲ. ಮುಂಜಾನೆ 5 ಗಂಟೆ ಕೇಳ್ರಿ, 4 ಗಂಟೆ ಕೇಳ್ರಿ, ಫ್ರೆಶ್ ಆಗಿರ್ತಾರ. ಒಬ್ಬೊಬ್ರಿಗೆ ಮನಿ ಜವಾಬ್ದಾರಿ ಇತ್ತಂದ್ರೆ 4 ಗಂಟೆನೇ ಎದ್ದು ಮುಂದಿನ ಕೆಲಸ ಮಾಡ್ತಾ ಇರ್ತಾರೆ. ಮನಿ ಜವಾಬ್ದಾರಿ ಏನಾದ್ರು ಇರ್ಲಿಲ್ಲ ಅಂದ್ರೆ 9 ಗಂಟೆ ಆದ್ರೂ, 10 ಗಂಟೆ ಆದ್ರೂ, 12 ಗಂಟೆ ಆದ್ರೂ ಹೇಳೋದೇ ಇಲ್ಲ. ಇದು ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ ಹಂಗೆ ಏನಾದ್ರು ಒಂದು ಥಿಂಕ್ ಬಂತು, ಅದ ಕಾರಣ ಹೇಳಿದೆ. ನೋಡಿ, ಇದು ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ರನ್ನಿಂಗು, ವೇಟು, ಹೈಟು ನಾನು ನಿಮಗೆ ಈ ನೋಟಿಸ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಈಗ ಇದು ನಮ್ಮೊಂದು ಕೇಂದ್ರ ಸಿಬ್ಬಂದಿ ಆಯ್ಕೆ ಆಯೋಗ, ಈ KPSC ಯಾವ ರೀತಿಯಾಗಿ ಅದೇ ರೀತಿಯಾಗಿ, ಬಟ್ ಇಲಾಖೆಗಳು ಬೇರೆ ಬೇರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಈ ರೀತಿಯಾಗಿ 731 ಪೋಸ್ಟು ಆಲ್ ಕರ್ನಾಟಕ ಆಲ್ ಇಂಡಿಯಾದಲ್ಲಿ ಕೆಲಸ. ಸೆಕ್ಷನ್ ಕರತ್ತೆ ಸೆಕೆಂಡ್ PUC ಮಾತ್ರ. ವೈಮಿತಿ ಗೊತ್ತಾಗಿದೆ, ಸಡಿಲಿಕೆ ಗೊತ್ತಾಗಿದೆ. ಅರ್ಧ ಶುಲ್ಕ SC ST ಮಹಿಳೆಯರಿಗೆ ಶುಲ್ಕನೇ ಕೊಟ್ಟಿಲ್ಲ. ಸಾಮಾನ್ಯ OBC ಅಭ್ಯರ್ಥಿಗೆ 100 ರೂಪಾಯಿ ಮಾತ್ರ ಕಟ್ಟಿ. ಆಯ್ಕೆ ಪ್ರಕಾರದಲ್ಲಿ ವೈದ್ಯಕೀಯ ಪರೀಕ್ಷೆ, ಕಂಪ್ಯೂಟರ್ ಆಧಾರ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ,
ಡಾಕ್ಯುಮೆಂಟ್ಸ್ ಪರಿಶೀಲನೆ ಈ ರೀತಿಯಾಗಿ ನಡೆಸ್ತಾರೆ. ನೋಡಿ, ಇದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ.